ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಈ ಥರ ಪ್ರಾಬ್ಲಮ್ಮು ಇದೆ, ಕೊಡ್ಬೋದು, ಪಕ್ಕ ಇದೆ, ಕೊಡ್ತಾರೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಅದನ್ನು ಯಾವ ಥರ ಬರ್ಕೊಳೋದಂತ ನೋಡಿಸ್ತೀನಿ. 31% ಅಂದರೆ 0.31 ಮತ್ತು 45 ಅಂಡರ್ ಅಂದರೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಈಸ್ ಅಂಡರ್ 45 ಅಂತ ಅರ್ಥ. ಎಕ್ಸ್ ಈಸ್ ಅಂಡರ್ 45 ಆ್ಯಂಡ್ ಈಸ್ ಈಕ್ವಲ್ಸ್ ಟು 0.31. ನೆಕ್ಸ್ಟ್ ಹೆಂಗೆ ಬರ್ಕೊತೀರ ಅಂದರೆ ಎಕ್ಸ್ ಓವರ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ 64 ಅಂತ. ಗ್ರೇಟರ್ ದೆನ್ 64 ಅದು ಬಂದು 0.08%. ಅರ್ಥ ಆಯ್ತಾ? ಈ ಥರ ಬರ್ಕೊಂಡಿದ್ದು ಅರ್ಥ ಆಯ್ತಾ ತಾನೇ? ಆ ಥರ ಅರ್ಥ ಆದಮೇಲೆ ಈಗ ನಮಗೆ ಫಾರ್ಮುಲಾ ಗೊತ್ತು. ಝೆಡ್ ಈಸ್ ಈಕ್ವಲ್ಸ್ ಟು ಏನು, ಎಕ್ಸ್ ಮೈನಸ್ ಯು ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅದನ್ನು ಈಕ್ವೇಷನ್ ಫಾರ್ಮಲ್ಲಿ ಮಾಡ್ಕೊಬೇಕು. ನಮಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 45 ಅಂತ ಅರ್ಥ. ಒಂದು ಈಕ್ವೇಷನ್ ಬಂದು ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಕಡೆ ಅಂದರೆ ಝೆಡ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ಲಸ್ ಮ್ಯೂ ಇಂಟು ಎಕ್ಸ್. ಎಕ್ಸ್ ಅಂದರೆ 45 ಈಕ್ವೇಷನ್ 1 ಪ್ಲಸ್ ಮ್ಯೂ ಈಸ್ ಈಕ್ವಲ್ಸ್ ಟು 64. ಓಕೆನಾ? ಅರ್ಥ ಆಯ್ತಾ ಈಕ್ವೇಷನ್ನು? ಇದು ಬಂದೇ ಬರುತ್ತೆ ಪ್ರಾಬ್ಲಮ್, ಅದಕ್ಕೆ ಇದನ್ನು ನೋಡ್ಕೊಂಬಿಡಿ. ಇಂಟು ಈಗ ಇನ್ನೊಂದು ಪಿ ಆಫ್ ಎಕ್ಸ್ ಲೆಸ್ ದೆನ್ Z1 ಈಸ್ ಈಕ್ವಲ್ಸ್ ಟು 0.31. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ Z2 ಈಸ್ ಈಕ್ವಲ್ಸ್ ಟು 0.08. ಇದು ಈಕ್ವೇಷನ್ ಥರ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಈ ಥರ ಬರ್ಕೊಂಡೆ. ಈಗ ನೋಡಿ, ಎಕ್ಸ್ ಲೆಸ್ ದೇನ್ ಇದೆ. ಎಕ್ಸ್ ಲೆಸ್ ದೇನ್ ಅಂದರೆ ಈಗ ಆಫ್ ಒಂದು ಈಕ್ವೇಷನ್ ಅಂದರೆ ಆಫ್ ತೊಗೊಬೇಕಲ್ಲ, 0.5 ಪ್ಲಸ್, ಯಾಕಂದರೆ ಲೆಸ್ ದೇನ್ ಇದೆ ಆದರೆ ಪ್ಲಸ್ ಬಂತು. ಆಮೇಲೆ ಏರಿಯಾ ಆಫ್ Z1 ಈಸ್ ಈಕ್ವಲ್ಸ್ ಟು 0.31. ಇದು ಡಿರೈವೇಷನ್ ಥರ ಬಂದೇ ಬರುತ್ತಿದ್ದು, ನೋಡ್ಕೊಳ್ಳಿ. ಅದು ಈಕ್ವೇಷನ್ 3. ಈಗ ಇನ್ನೊಂದು ಎಕ್ಸ್ ಗ್ರೇಟರ್ ದೆನ್ Z2, ಅದು ಲೆಸ್ ದೆನ್ ಅಲ್ಲ, ಗ್ರೇಟರ್ ದೆನ್ ಏನೋ ಎಕ್ಸ್ ಗ್ರೇಟರ್ ದೆನ್ Z2, ಅದು ಎಕ್ಸ್ ಗ್ರೇಟರ್ ದೆನ್ Z2. ಈಕ್ವೇಷನ್ 3. ಈಕ್ವೇಷನ್ 4ನ ಎಕ್ಸ್ ಗ್ರೇಟರ್ ದೆನ್ Z2 ಅಂದರೆ 0.5 ಮೈನಸ್ ಏರಿಯಾ ಅಂಡರ್ Z2 ಈಸ್ ಈಕ್ವಲ್ಸ್ ಟು 0.08. ಈ 4 ಈಕ್ವೇಷನ್ಸ್ ಆಯಿತು ತಾನೆ. ಏರಿಯಾ ಅಂಡರ್ Z2 ಈಸ್ ಈಕ್ವಲ್ಸ್ ಟು 0.31 ಅಂದರೆ 0.31 ಮೈನಸ್ 0.5 0.19 ಮೈನಸ್ 0.19. ಅರ್ಥ ಆಯ್ತು ತಾನೆ? ಅದನ್ನು ಆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಅದು ಬಂತು ಆನ್ಸರು. ಇದು 0.5 ಮೈನಸ್ 0.08 0.42. ಈಗ ಏರಿಯಾ ಅಂಡರ್ Z1 ಈಸ್ ಈಕ್ವಲ್ಸ್ ಟು ಮೈನಸ್ 0.19. ಏರಿಯಾ ಅಂಡರ್ Z2 ಈಸ್ ಈಕ್ವಲ್ಸ್ ಟು 0.42. ನಾವು ಆಗಲೇ ಹೋಗಿದ್ದ ಪ್ರಾಬ್ಲಮಲ್ಲಿ ಆ ಥರ ಮಾಡಬೇಡಿ. ಕ್ಯಾಲ್ಸಿಯಲ್ಲಿ ಇದಕ್ಕೆ ಟೇಬಲ್ ಬೇಕೇ ಬೇಕು. ಅದಕ್ಕೆ ನಿಮ್ಗೆ ಟೇಬಲ್ ನೋಡ್ಕೊಳೋ ಬದಲು ಈ ವ್ಯಾಲ್ಯೂಸ್ನ ನೆನಪಿಟ್ಕೊಬಿಡಿ. ನೆನಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರುತ್ತೆ. ಈ ಪ್ರಾಬ್ಲಮ್ ಬಂದೇ ಬರುತ್ತೆ, ಅದಕ್ಕೆ ಟೇಬಲ್ಲು ಈಗ ಚಾರ್ಟಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಚಾರ್ಟಲ್ಲಿ ಅದು 0.5 ಇದೆ, ಇದು 1.41 ಇದೆ. ಓಕೆನಾ? ಏರಿಯಾಸ್ ಕ್ಯಾಲ್ಸಿಯಲ್ಲಿ ಬರಿಲ್ಲ, ಹಾಕಿದ್ರೆ ಅದು ಟೇಬಲ್ ಬೇಕೇ ಬೇಕು. ಅದಕ್ಕೆ 0.5 1.4. ಈಗ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Z1 ಹತ್ರ 1 2 ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಅರ್ಥ ಆಯ್ತಾನೆ? ಇದು ಹೇಗಿದ್ರೂ ಅಷ್ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬೇಕೇ ಬೇಕು. ಟೇಬಲ್ ಇದ್ದರೆ ಅದು 0.5 1.41 ಬರುತ್ತೆ. ಈ ಒಂದು ಪ್ರಾಬ್ಲಮ್ ಮಾತ್ರ ಟೇಬಲ್ ಬೇಕು, ಇನ್ನು ಮಿಕ್ಕಿದ್ದಕ್ಕೆಲ್ಲ ಕ್ಯಾಲ್ಸಿಯಲ್ಲಿ ಯೂಸ್ ಆಗುತ್ತೆ. ಈಗ ನೋಡಿ, ಅದು ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಗೊತ್ತಾನೆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಫಸ್ಟ್ ಈಕ್ವೇಷನ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಸೆಕೆಂಡ್ ಈಕ್ವೇಷನ್ ಬಂದು ಮ್ಯೂ, y ಬಂದು ಮ್ಯೂ 34. ಅರ್ಥ ಆಯ್ತಾನೆ? ಇಷ್ಟೇ. ಇದು ಪಕ್ಕ ಕಂಪಲ್ಸರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಥರ ಒಂದು ಕೊಡ್ತಾರೆ, ಓದ್ಕೊಳ್ಳಿ. ಇದು ಸೇಮ್ ಟೈಪೇ, ಇದೇನು ಬೇಕಾಗಿಲ್ಲ ಬಿಡಿ. ಅದು ಸಬ್ಸ್ಟಿಟ್ಯೂಷನ್ ಮಾತ್ರ ಹೆಂಗೆ ಮಾಡಿದೆ ಅಂತ ನೋಡಿಸ್ತೀನಿ ಅಷ್ಟೇ.
ಓಕೆನಾ. ನೀವು ಅದು ಬಿಡಿ, ಏನು ಇಂಪಾರ್ಟೆಂಟ್ ಅಲ್ಲ. ಈಗ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಸ್, ಇದು ಇಂಪಾರ್ಟೆಂಟ್. ಇದು ಈಸಿ ಪ್ರಾಬ್ಲಮ್ಸ್, ಈಸಿ ಟೈಪು, ಬರೀ 2 ಸ್ಟೆಪ್ಸ್ ಅಷ್ಟೇ. ಈಗ ನೋಡಿ, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಬಂದು ಆಲ್ಫಾ ಇಂಟು ಇ ಪವರ್ ಆಲ್ಫಾ ಮೈನಸ್ ಎಕ್ಸ್. ಓಕೆನಾ, ಇದು ಫಾರ್ಮುಲಾ. ಈಗ ನೋಡಿ, 1/40 ಇದೆ ಆಲ್ಫಾ, 1/40 ಎಕ್ಸ್ ವ್ಯಾಲ್ಯೂ ಇ ಪವರ್ ಮೈನಸ್ ಎಕ್ಸ್ ಬೈ 40. ಅರ್ಥ ಆಯ್ತಾ? ಇಷ್ಟೇ. ಅಟ್ಲೀಸ್ಟ್ 22500 ಕಿಲೋಮೀಟರ್ಸ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ 25 ಅಂತ ಹಾಕ್ಕೊಳ್ಳಿ. ಕಿಲೋಮೀಟರ್ಸಲ್ಲಿ ನಿಮ್ಮ ಮೀಟರ್ಸ್ ಕನ್ವರ್ಟ್ ಮಾಡಿ 25. ಓಕೆನಾ, 25 ಅಂದರೆ ಎಕ್ಸ್ ವ್ಯಾಲ್ಯೂ ಹತ್ರ 25 ನೋಡಿ. ಆಲ್ಫಾ ವ್ಯಾಲ್ಯೂ ತೊಗೊಬೇಡಿ, ಬರೀ ಇ ಪವರ್ ಮೈನಸ್ ಎಕ್ಸ್ ಬೈ 40 ಮಾತ್ರ ತೊಗೊಳ್ಳಿ. ಆಯಿತಾ? ಈ ಥರ ಪ್ರಾಬ್ಲಮ್ಸಲ್ಲಿ ಎಲ್ಲದಕ್ಕೂ ಇಷ್ಟೇ. 25 ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಜಾಗದಲ್ಲಿ ಎಷ್ಟು ಬರುತ್ತೆ ಅಂತ ನೀವೇ ಕ್ಯಾಲ್ಸಿಯಲ್ಲಿ ನೋಡಿ. ಮೋಡ್ 1 ಎಕ್ಸ್ ಗ್ರೇಟರ್ ದೆನ್ 25 ಇದೆ, ಅದಕ್ಕೆ ಇ ಪವರ್ ಮೈನಸ್ ಎಕ್ಸ್ ಬೈ 40. ಆಲ್ಫಾ 1/40 ಅಂತ ಗೊತ್ತು ನಮಗೆ. ಅದು ಈಕ್ವೇಷನ್ ಈಗ ಮಾಡಿ ಇಕ್ಬೇಕಷ್ಟೇ. ಇ ಪವರ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. 1 ಆಯಿತು. ಈಗ ಅಟ್ಮೋಸ್ಟ್ 25 ಅಂದರೆ ಎಕ್ಸ್ ಲೆಸ್ ದೆನ್ 25, ಎಕ್ಸ್ ಲೆಸ್ ದೆನ್ 25 ಈಕ್ವಲ್ಸ್ ಟು 25 ಅಂದರೆ ಲೆಸ್ ದೆನ್ ಬಂದರೆ 1 ಮೈನಸ್ ಮಾಡಬೇಕು. 1 ಮೈನಸ್ ಇ ಪವರ್ ಮೈನಸ್ 25/40. ಲೆಸ್ ದೆನ್ ಇದ್ದರೆ ಎಲ್ಲದಕ್ಕೂ ಅಷ್ಟೇ, ಲೆಸ್ ದೆನ್ ಇದ್ದರೆ 1 ಮೈನಸ್ ಮಾಡಲೇಬೇಕು. ಇದಕ್ಕೆ ಮಾತ್ರ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಸ್ಗೆ ಮಾಡಲೇಬೇಕು ಈ ಥರ. ಓಕೆನಾ, ಲೆಸ್ ದೆನ್ ಇದ್ದರೆ 1 ಮೈನಸ್. ಬರೀ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ಮಾಡ್ಬೋದು. ಇನ್ನೆಲ್ಲ ಅಷ್ಟೇ. 16 32 ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಜಾಗದಲ್ಲಿ ಅಷ್ಟೇ. ಬರುತ್ತಾ ನೋಡಿ, ಅಲ್ಲೇ ನೋಡಿಸ್ತೀನಿ. ಮುಗೀತು ತಾನೇ? 16 ಎಕ್ಸ್ ಜಾಗದಲ್ಲಿ 16 ಹಾಕಿದ್ದೀನಿ. ಮೈನಸ್ ಇ ಪವರ್ ಮೈನಸ್ 32/40 ಹಾಕಿದ್ದೀನಿ ನೋಡಿ. ಓಕೆನಾ, ಎಕ್ಸ್ ಜಾಗದಲ್ಲಿ 16 32. ಅರ್ಥ ಆಯ್ತು ತಾನೆ? ಈ ಥರ ಬಂದರೆ ಮಾಡ್ತೀರಾ ತಾನೇ ಪ್ರಾಬ್ಲಮ್ಸ್? ಈಸಿ ತಾನೆ? ಈಗ ಇನ್ನೊಂದು ಫೋನ್ ಟು ಬಿ ಆವ್ರೇಜ್ ಆಫ್ 5 ಮಿನಿಟ್ಸ್. 5 ಮಿನಿಟ್ಸ್ ಅಂತ ಕೊಟ್ಟಾಗೆ ಮಿನಿಟ್ಸಲ್ಲಿದ್ದಾಗ ಆಲ್ಫಾ ಈಸ್ಕೋಸ್ ಟು 1/5. ಮುಗೀತು, ಆಲ್ಫಾ ವ್ಯಾಲ್ಯೂ ಬಂದುಬಿಡ್ತು. ಇನ್ನೇನು ಬೇಕು? ಎಕ್ಸ್ ಲೆಸ್ ದೆನ್ 5 ಆಲ್ಫಾ ವ್ಯಾಲ್ಯೂ ಬಂತಾ? ಈಗ ಈಕ್ವೇಷನ್ ಏನು? ಆಲ್ಫಾ ಇಂಟು ಇ ಪವರ್ ಮೈನಸ್ ಎಕ್ಸ್ ಬೈ 5. ಓಕೆ, ಇದು ಈಕ್ವೇಷನ್ನು. ಈಗ ಮ್ಯೂ ಈಸ್ ಈಕ್ವಲ್ಸ್ ಟು 5, ಆಲ್ಫಾ ಈಸ್ ಈಕ್ವಲ್ಸ್ ಟು 1/5. ಇದೆಲ್ಲ ಸುಮ್ಮನೆ ರೆಫರೆನ್ಸ್ಗೆ. ಫಸ್ಟು ಸಾಲ್ವ್ ಮಾಡ್ತೀನಿ ನೋಡಿ. ಎಕ್ಸ್ ಲೆಸ್ ದೆನ್ 5 ಅಂದರೆ 1 ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 5. ಸೇಮ್ ತಾನೆ? ಎಲ್ಲ ಅದೇ. ಎಕ್ಸ್ ಬೈ 5 ಅಂದರೆ ಎಕ್ಸ್ ಜಾಗದಲ್ಲಿ 5 ಹಾಕಿದ್ದೀನಿ. 1 ಮೈನಸ್ 5/5 ಅಂದರೆ -1. ಮುಗೀತು. ಸೆಕೆಂಡು ಬಿಟ್ವೀನ್ 5 ಆ್ಯಂಡ್ 10. ಬಿಟ್ವೀನ್ 5 ಆ್ಯಂಡ್ 10 ಅಂದರೆ ಎಕ್ಸ್ ವ್ಯಾಲ್ಯೂ 5 ಹಾಕಿ ಇನ್ನೊಂದು ಎಕ್ಸ್ ವ್ಯಾಲ್ಯೂ 10 ಹಾಕಿ ಮುಗೀತು. ಇ ಪವರ್ ಮೈನಸ್ 5/5 ಮೈನಸ್ ಇ ಪವರ್ ಮೈನಸ್ 10/5 ಮುಗೀತು. ಕ್ಯಾಲ್ಸಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಾಂದರೆ ಆ ಥರನೇ ಬಿಡಿ, ಏನು ಪರವಾಗಿಲ್ಲ. ಮುಗೀತು. ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಇಷ್ಟ ಈಸಿ ತಾನೆ? ಅಷ್ಟೇ, ಕಂಪ್ಲೀಟೆಡ್. ಇನ್ನೇನಿಲ್ಲ. ಆಲ್ಫಾ ವ್ಯಾಲ್ಯೂ ಅದು ಫಾರ್ಮುಲಾ f(x) ಹಾಕಿ ಫಸ್ಟ್ ಒಂದು ಸೆಕೆಂಡ್ ಒಂದು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಇಷ್ಟೇ. ಮಾಡ್ಯೂಲ್ 2 ಈ ವಿಡಿಯೋಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಮತ್ತು ಥರ್ಡ್ ಒಂದು ನೋಡಿ ಹಂಗೆ. ನೆಕ್ಸ್ಟ್ ಪ್ರಾಬ್ಲಮ್ಮು 8% ಇದೆ. ಆಲ್ಫಾ ಈಸ್ ಈಕ್ವಲ್ಸ್ ಟು 1/8. ಓಕೆನಾ? ₹30 ಅಂದರೆ ಎಕ್ಸ್ ವ್ಯಾಲ್ಯೂ 30 ಇದೆ. ಎಕ್ಸಿಡ್ಸ್ 30 ಅಂದರೆ ಎಕ್ಸ್ ಗ್ರೇಟರ್ ದೆನ್ 30. ಆಲ್ಫಾ ಇಂಟು ಇ ಪವರ್ ಮೈನಸ್ ಎಕ್ಸ್ ಬೈ 8. ಓಕೆ, ಮುಗೀತು. ಫಾರ್ಮುಲಾ f(x) ಮುಗೀತು. ಇನ್ನೇನು ಬೇಕು? ಫಸ್ಟ್ ಒಂದು ಏನಿದೆ? ಎಕ್ಸ್ 30 ಇದೆ. 30 ಎಕ್ಸ್ ವ್ಯಾಲ್ಯೂ 30 ಕೊಟ್ಟಿದ್ದಾರೆ. ಎಕ್ಸ್ ಲೆಸ್ ದೆನ್ 30, ಎಕ್ಸ್ ನಾಟ್ ಕರೆಕ್ಟಾಗಿದೆ. 30/8 ಅಂದರೆ 3.75 -3.75 ಮುಗೀತು ಆನ್ಸರ್. ಓಕೆನಾ?
ಆಮೇಲೆ ನೆಕ್ಸ್ಟು 2 ಕಾನ್ಸಿಕ್ಯೂಟಿವ್ ಡೇ ಅಂದರೆ ಬಂದಿರೋ ಆನ್ಸರ್ನ ಇನ್ನೊಂದು ಸರಿ ಸ್ಕ್ವೇರ್ ಮಾಡಿ. e⁻² ಕಾನ್ಸಿಕ್ಯೂಟಿವ್ e⁻³ ಇಂಟು e⁻³ ಎಷ್ಟು ಬರುತ್ತೆ ನೋಡಿ ಕ್ಯಾಲ್ಸಿಯಲ್ಲಿ. ನೋಡಿ ಎಷ್ಟು e⁻³ ಇಂಟು e⁻³ ಓಕೆನಾ? ಏನಾರ ಡೌಟ್ಸ್ ಇದೆಯಾ? ಡೌಟ್ಸ್ ಏನು ಈಸಿ, ಬರೀ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಅಷ್ಟೇ. 5 ಮಿನಿಟ್ಸ್ ಅಂದರೆ 1/5 ಮತ್ತೆ ಅದೇ ಸೇಮ್ ಎಲ್ಲ. ಆಲ್ಫಾ ವ್ಯಾಲ್ಯೂ ಬಂತು, ನಮಗೆ f(x) ಬೇಕು. ನೋಡಿ ಫಸ್ಟ್ ಬಂತು ಆಲ್ಫಾ ವ್ಯಾಲ್ಯೂ 1/5, x <10 ಇದೆ. 1 - ಲೆಸ್ ದೆನ್ ಅಂದರೆ 1 - ಹಾಕಲೇಬೇಕು. -1/x/5 ಅದು. ಇರಿ 5 ಇಂಟು 10 x ಅಂದರೆ 10 ಮಲ್ಟಿಪ್ಲೈ ಮಾಡಿ. x is 10. ಓಕೆನಾ? ಈಗ ನೋಡಿ 1 - e⁻−10/5 ಮುಗೀತು. 1 - e⁻−2 ಮುಗೀತು ತಾನೆ. ಸೆಕೆಂಡ್ ನೋಡಿ 10/5 ಮೈನಸ್ e⁻−12/5 ಮುಗೀತು. ಕಂಪ್ಲೀಟೆಡಾ? ಅಷ್ಟೇ, ಮಾಡ್ಯೂಲ್ 2 ಮುಗೀತು ತಾನೆ. ಇಷ್ಟು ಓದ್ಕೊಳ್ಳಿ, ಚೆನ್ನಾಗಿ ಬರೀರಿ ಎಕ್ಸಾಮ್. ಬಾಯ್, ಥ್ಯಾಂಕ್ ಯು.